ಕಾರು ಚಾಲಕನೊಬ್ಬನ ನಿರ್ಲಕ್ಷ್ಯದಿಂದ 5 ವರ್ಷದ ಮಗು ಸಾವನ್ನಪ್ಪಿದೆ. ಈಗ ಹೊಸ ಕಾರನ್ನ ತೆಗೆದುಕೊಂಡಿದ್ದಂತ ಚಾಲಕ ಆತ ಹೊಸ ಕಾರು ಡಿಕ್ಕಿಯಾಗಿ ಈಗ ಸ್ಥಳದಲ್ಲೇ 5 ವರ್ಷದ ಬಾಲಕ ಸಾವನ್ನಪ್ಪಿದೆ. ಹಳಿಯಾಳ ತಾಲೂಕಿನ ಕಾವಲವಾಡ ಗ್ರಾಮದಲ್ಲಿ ಆದಂತ ದುರ್ಘಟನೆ ಇದಾಗಿದೆ. ಬಾಲಕ ಹುಜೇರ್ ಸಲೀಂ, 5 ವರ್ಷದ ಬಾಲಕ ಹುಜೇರ್ ಸಲೀಂ ಶಿಗಳ್ಳಿ ಸ್ಥಳದಲ್ಲೇ ಸ್ಪಾಟ್ ಡೆತ್ ಆಗಿದ್ದಾನೆ. ಯಾವುದೇ ತರಬೇತಿ ಇಲ್ಲದೆ ಕಾರು ಚಲಾಯಿಸುತ್ತಿದ್ದಂತ ಆರೋಪಿ ಈತನಿಗೆ ಲೈಸೆನ್ಸ್ ಹೇಗೆ ಕೊಟ್ಟರೋ ಗೊತ್ತಿಲ್ಲ. ನಿಯಂತ್ರಣ ತಪ್ಪಿ ಈಗ ಮನೆಯ ಕಟ್ಟೆಯೊಳಗೆ ಆ ಕಾರು ನುಗ್ಗಿದೆ. ಬಾಲಕನ ಅಜ್ಜಿ ಆಶಾಬಿ ಗರ್ಫೂಬ್ ಸಾಬ್ ಕೈ ಮುರಿತವಾಗಿದೆ. ಮಗನ ಸಾವಿನಿಂದ ಪೋಷಕರ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂಥದ್ದು. ಹಳಿಯಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೊಸ ಕಾರಿದು. ಆ ಚಾಲಕನ ಒಂದು ನಿರ್ಲಕ್ಷ್ಯದಿಂದ ಈಗ 5 ವರ್ಷದ ಮಗು ಸಾವನ್ನಪ್ಪಿದೆ. ಮನೆಯೊಳಗಡೆ ನುಗ್ಗಿದೆ ಈಗ ಆ ಕಾರು. ಮಗನ ಸಾವಿನಿಂದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಹಳಿಯಾಳ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಕೂಡ ಪರಿಶೀಲನೆ ಕೂಡ ನಡೆಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು, ಒಂದು ವಿಂಡೋದಲ್ಲಿ 5 ವರ್ಷದ ಮಗು ಸಾವನ್ನಪ್ಪಿರುವಂಥದ್ದು. ಇನ್ನು ಆ ಮನೆಯಲ್ಲಿದ್ದಂಥ ಅಜ್ಜಿ ಕೈಗೆ ಗಾಯವಾಗಿದೆ.